ಹಾಲೆಲೂಯಾ. ಗುಡ್ ಮಾರ್ನಿಂಗ್. ನಮ್ಮ ಕರ್ತನಾದ ಯೇಸುಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳನ್ನು ತಿಳಿಯಪಡಿಸುತ್ತಾ, ಬೆಳಗಾಗಿದೆ ಎದ್ದೇಳಿರಿ ಎಂದು ದೇವರ ವಾಕ್ಯ ಧ್ಯಾನಿಸೋಣ ಬನ್ನಿರಿ ಎಂಬುದಾಗಿ ಆಹ್ವಾನಿಸುತ್ತಾ ನಿಮಗಾಗಿ ಕಾದು ಎದುರು ನೋಡ್ತಿದ್ದೇನೆ. ಬನ್ನಿರಿ, ಒಂದು ಚಿಕ್ಕ ಪ್ರಾರ್ಥನೆಯೊಂದಿಗೆ ಈ ದಿನ ಧ್ಯಾನ ಪ್ರಾರಂಭಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಿಮ್ಮ ಮಾತುಗಳು ನಮಗೆ ಎಷ್ಟೋ ಅವಶ್ಯಕವಾಗಿವೆ, ನಮ್ಮ ಬದುಕನ್ನು ಮಾರ್ಪಡಿಸುತ್ತವೆ. ನಿಮ್ಮ ಕೃಪೆಯನ್ನು ಹೊಂದಿಕೊಳ್ಳುವುದಕ್ಕಾಗಿ ನಮ್ಮ ನಂಬಿಕೆ ಅಭಿವೃದ್ಧಿಗೊಳಿಸುವಂಥವುಗಳಾಗಿರೋದ್ರಿಂದ ನಮ್ಮೊಂದಿಗೆ ಮಾತಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಹೌದಲ್ಲ ಪ್ರಿಯರೇ, ಆತನ ಮಾತುಗಳು ನಮಗೆಷ್ಟೋ ಅವಶ್ಯಕವಾಗಿವೆ. ಆತನ ಕೃಪೆಯನ್ನು ಹೊಂದಿಕೊಳ್ಳುವ ಹಾಗೆ ನಾವು ನಮ್ಮ ನಂಬಿಕೆಯನ್ನು ನಮಗೆ ಅಭಿವೃದ್ಧಿ ಮಾಡಿಕೊಡುವಂಥದ್ದೇ ದೇವರ ಮಾತಾಗಿದೆ. ನಮ್ಮೆಲ್ಲರಿಗೂ ಗೊತ್ತು ನೋಹಾನನ ಕತೆ. ಗೊತ್ತಿಲ್ಲದಿದ್ದರೆ ಆದಿಕಾಂಡ ಓದಿರಿ. ಆ ಕಾಲದಲ್ಲಿ ಭೂಲೋಕವೆಲ್ಲ ಕೆಟ್ಟು ಹೋದಾಗ ದೇವರು ಆಕಾಶದಿಂದ ಕೆಳಗೆ ನೋಡಿದಾಗ ಎಲ್ಲಾ ಮನುಷ್ಯರು ಕೆಟ್ಟು ಹೋಗಿ ಬಲಾತ್ಕಾರದಿಂದ ತುಂಬಿಕೊಂಡವರಾಗಿದ್ರು. ನಿಜವೇ, ಈ ದಿನಗಳಲ್ಲಿಯೂ ಕೂಡ ಅದೇ ಪರಿಸ್ಥಿತಿಯನ್ನು ಈ ಪ್ರಪಂಚದಲ್ಲಿ ನಾವು ನೋಡ್ತಿದ್ದೇವೆ. ಮನುಷ್ಯ ಕುಮಾರನು ಬರೋಷ್ಟೊತ್ತಿಗೆ ನೋಹಾನನ ಕಾಲದಂತಿರುತ್ತೆ, ಲೋಟನ ಕಾಲದಂತಿರುತ್ತೆ ಎಂದು ದೇವರು ಹೇಳಿದ ಪ್ರಕಾರವೇ ಈ ದಿನ ಕೂಡ ನಾವು ನೋಡ್ತೇವೆ. ಎಲ್ಲಿ ನೋಡಿದ್ರೂ ಕೂಡ ಬಲಾತ್ಕಾರವೇ. ಬಲಾತ್ಕಾರ ಮಾಡಿದ ಹೊರತು ಮನುಷ್ಯನಿಗೆ ವಿಧೇಯನಾಗ್ತಾ ಇಲ್ಲ, ಮನುಷ್ಯನಿಗೆ ಗುರುತಿಸುತ್ತಾ ಇಲ್ಲ. ದೇವರು ನಮಗೆ ಸ್ವೇಚ್ಛೆಯನ್ನು ಕೊಟ್ಟಿದ್ದಾರೆ, ಪ್ರೀತಿ ಕೊಟ್ಟಿದ್ದಾರೆ. ಸ್ಪಾಂಟೇನಿಯಸ್ ಆಗಿ ನಾವು ಒಬ್ಬರಿಗೊಬ್ಬರು ವಿಧೇಯರಾಗುವುದು, ಒಬ್ಬರಿಗೋಸ್ಕರ ಒಬ್ಬರು ಬದುಕುವುದು ದೇವರ ವಿಧಾನ ಆಗಿದೆ. ಆದರೆ ಈ ದಿನ ಕಾನೂನುಗಳು, ಆಜ್ಞೆಗಳು, ಕಟ್ಟಳೆಗಳು, ರೂಲ್ಸ್ ಯಾರೂ ಪಾಲಿಸುವುದಿಲ್ಲ ಬಿಡಿ. ಅದಕ್ಕಾಗಿಯೇ ಈ ದಿನ ಬಲಾತ್ಕಾರ ನೋಡ್ತೇವೆ. ನೋಹ ಕಾಲದಲ್ಲಿ ದೇವರು ಬಹಳ ಬೇಸರಗೊಂಡು ಹೃದಯದಲ್ಲಿ ನೊಂದುಕೊಂಡ್ರು. ಈ ತಲೆಮಾರನ್ನು ನಾನು ನಾಶನ ಮಾಡಲಿಕ್ಕಿದ್ದೇನೆ, ಆದರೆ ಮಾನವ ಜಾತಿ ಕಾಪಾಡುವುದಕ್ಕಾಗಿ ನನಗೆ ಯಾರಾದರೂ ಸಿಗುತ್ತಾರೋ ಎಂದು ಹುಡುಕಿ ನೋಡಿದ್ರೆ ನೋಹಾನನು ಯಥಾರ್ಥವಂತನಾಗಿ ಕಾಣಿಸಿದನು. ಅವನು ತನ್ನ ಹೆಂಡತಿ ಮಕ್ಕಳೊಂದಿಗೆ ಕುಟುಂಬ ಸಹಿತವಾಗಿ ದೇವರನ್ನು ಹಿಂಬಾಲಿಸುತ್ತಿದ್ದ. ಅವನಿಗೆ ನಾವೇ ಕಟ್ಟೆಂದು ದೇವರು ಹೇಳ್ತಾರೆ. ವಿಧಿಯನಾಗುತ್ತಾನೆ ನೋಹಾನನು. ಪ್ರತಿ ಜೀವಿ, ಪಕ್ಷಿಗಳು, ಪಶುಗಳು, ಪ್ರಾಣಿಗಳು, ಪ್ರತಿಯೊಂದರಲ್ಲಿ ಆಕಾಶ ಪಕ್ಷಿಗಳಲ್ಲಿ ಎರಡೆರಡಾಗಿ ಜೋಡಿಗಳಾಗಿ ಆ ನಾವೆಯಲ್ಲಿ ಸೇರಿಸಲ್ಪಟ್ಟವು. ನಿಜವಾಗಿ ಹೇಳಬೇಕಾದ್ರೆ ಅದು ಬಹಳ ಕಷ್ಟ, ಆದರೆ ದೇವರು ಅವುಗಳನ್ನು ಆಕರ್ಷಿಸುತ್ತಾರೆ. ಸರಿ, ಈ ಕಥೆಯ ಬಗ್ಗೆ ನಾವು ಮತ್ತೆ ನೋಡಿಕೊಳ್ಳೋಣ. ಆದರೆ ಇದು ಉದಯಕಾಲದ ಧ್ಯಾನವಲ್ಲವೋ? ಅವಶ್ಯಕವಾದ ವಿಷಯವೇನೆಂದರೆ, ಕರ್ತನು ಹೇಳಿದಂತೆ ನಾವೆಯ ಬಾಗಲನ್ನು ಮುಚ್ಚಲಾಯಿತು. ರಾತ್ರಿ ಹಗಲು ಬಹಳ ಪ್ರಚಂಡವಾಗಿ ಮಳೆ ಸುರಿಯುತ್ತೆ. ಉಸಿರಾಡುವ ಪ್ರತಿಯೊಂದು ಜೀವಿ ಕೂಡ ಸತ್ತು ಹೋಗುತ್ತೆ. ಭೂಲೋಕವೆಲ್ಲ ಜಲಮಯವಾಗುತ್ತದೆ. ಆ ನಾವೆಯಲ್ಲಿರುವಂಥವರು ಮಾತ್ರವೇ ಸುರಕ್ಷಿತವಾಗಿರುತ್ತಾರೆ. ಆ ನಾವೆ ಅರಾರಟು ಎಂಬ ಪರ್ವತದ ಮೇಲೆ ಹೋಗಿ ನಿಂತಿತು. ಇವಾಗ್ಲೂ ಕೂಡ ಅದು ಅಸ್ತವ್ಯಸ್ತವಾಗಿರುವಂತಹ ನಾವೆಯಾಗಿ ಇದೆ. ಇದು ಕಟ್ಟುಕತೆಯಲ್ಲ ಎಂದು ಅದರಿಂದ ಗೊತ್ತಾಗುತ್ತೆ. ಪೂರ್ತಿ ಭೂಮಿಯೆಲ್ಲ ನೀರಿನಿಂದ ತುಂಬಿಕೊಂಡಿರುವಾಗ ಹೀರುವುದಕ್ಕಾಗಿ ಟೈಮ್ ಹಿಡಿದಿತ್ತು. ಸಿಟೀಸಲ್ಲಿ ಸ್ವಲ್ಪ ಮಳೆ ಬಿದ್ದರೆ ಆ ಮಳೆ ನೀರು ಹತೋಟೆ ಮಾಡ್ಲಿಕ್ಕಾಗಲ್ಲ ನೋಡಿ. ಮಳೆಯೆಲ್ಲ ಭೂಲೋಕ ತುಂಬಿಕೊಂಡಾಗ, ನೀರು ಭೂಮಿಯೆಲ್ಲ ತುಂಬಿಕೊಂಡಿರುವಾಗ, ನಾವೇ ಅದರ ಮೇಲೆ ತೇಲಾಡುವಾಗ ದೇವರು ಜ್ಞಾಪಕ ಮಾಡಿಕೊಂಡ್ರಂತೆ ನೋಹಾನನಿಗೂ ಅವನ ಕುಟುಂಬಕ್ಕೂ. ಗಾಳಿಯನ್ನು ಕಳುಹಿಸಿ ನೀರು ಒಣಗುವಂತೆ ಮಾಡಿದರು. ಹೆಚ್ಚು ಕಡಿಮೆ 1 ವರ್ಷ ಆ ನೀರು ಹಿಡಿಯುವುದಕ್ಕೆ ಸಮಯ ಬೇಕಾಯಿತು. ಆ ಹಡಗಿನಲ್ಲಿಯೇ ಆ ನೋಹಾನನು, ಅವನ ಮನೆಯವರು, ಆ ಜೀವಜಂತುಗಳು ಉಳ್ಕೊಂಡವು. ಎಷ್ಟು ಅದ್ಭುತ ನೋಡಿ. ಆದರೆ ದೇವರೇ ಅವುಗಳನ್ನು ಕಾಪಾಡಿದ್ರು. ನೀರು ಹೀರಲ್ಪಟ್ಟಿತೋ ಇಲ್ಲವೋ ಎಂದು ತಿಳಿದುಕೊಳ್ಳುವುದಕ್ಕಾಗಿ ನೋಹಾನನು ಮೊದಲು ಒಂದು ಕಾಗೆಯನ್ನು ಕಳಿಸುತ್ತಾನೆ. ಆ ಕಾಗೆ ಆ ಕಡೆ ಈ ಕಡೆ ತಿರುಗಾಡುತ್ತಾ ತಿರುಗಿ ಬರಲೇ ಇಲ್ಲ. ಯಾಕೆಂದ್ರೆ ಆ ನಾವೆಗೆ ಒಂದು ಕಿಟಕಿ ಇತ್ತು. ಕಿಟಕಿಯೊಳಗಿಂದ ಕಾಗೆಯನ್ನು ಕಳಿಸಿದ. ಅದು ತಿರುಗಿ ಬರಲಿಲ್ಲ. ಕಾರಣ, ಕಾಗೆಗೆ ಕೊಳೆತು ಹೋದ ಮಾಂಸ ಅಂದ್ರೆ ಬಹಳ ಇಷ್ಟ ಅಲ್ಲವೋ? ಅಲ್ಲಲ್ಲಿ ಕೊಳೆತು ಹೋಗಿರುವುದನ್ನೇ ಕೂತ್ಕೊಂಡು ತಿನ್ನುತ್ತಾ ಕೂತ್ಕೊಂಡಿತು. ಅದು ತನ್ನನ್ನು ಕಳಿಸಿದಾತನನ್ನು ಮರೆತು ಹೋಯಿತು.
ಅದೇ ರೀತಿ ಮತ್ತೆ ಕೆಲವು ದಿನಗಳಾದ ಮೇಲೆ ಒಂದು ಪಾರಿವಾಳವನ್ನು ಕಳಿಸಿದ. ಆ ಪಾರಿವಾಳ ಪವಿತ್ರವಾಗಿರುತ್ತೆ. ಪಾರಿವಾಳ ನಿಷ್ಕಪಟವಾಗಿರುತ್ತೆ. ಪಾರಿವಾಳ ಕಹಿಯಾದದ್ದನ್ನು ಅದು ತಿನ್ನಲ್ಲ. ಫುಡ್ ವಿಷಯದಲ್ಲಿ ಬಹು ಜಾಗರೂಕತೆಯಿಂದಿರುತ್ತೆ. ಯಾಕೆಂದರೆ ನಮ್ಮೆಲ್ಲರಿಗೆ ಒಂದು ಕಹಿಯಾದ ಗಂಟು ಇರುತ್ತೆ. ನಾವೇನಾದ್ರೂ ಪಾಯ್ಸನ್ ತಿಂದ್ರೂ ಕೂಡ ಅದೇ ನಮ್ಮನ್ನು ಕಾಪಾಡ್ತದಂತೆ. ಆದರೆ ಆ ಕಹಿ ಗಂಟು ಪಾರಿವಾಳದಲ್ಲಿಲ್ಲ. ಅದಕ್ಕಾಗಿ ಅದು ತನ್ನ ತಿಂಡಿಯ ವಿಷಯದಲ್ಲಿ ಬಹು ಜಾಗರೂಕತೆಯಿಂದಿರುತ್ತೆ. ಅಂದರೆ ಪವಿತ್ರವಾದವುಗಳನ್ನೇ, ಅವಶ್ಯಕವಾದವುಗಳನ್ನೇ ತಿನ್ನುತ್ತದೆ. ಆ ಪಾರಿವಾಳವು ಒಂದು ಪರಿಶುದ್ಧತೆಗೆ ಗುರುತಾಗಿದೆ. ಕೊಳೆತು ಹೋದದ್ದನ್ನು ತಿನ್ನುವುದಿಲ್ಲ. ಶವಗಳ ಮೇಲೆ ಕೂತ್ಕೊಳ್ಳಲ್ಲ. ಅದು ಎಲ್ಲಿಯೂ ಕೂತುಕೊಳ್ಳಲಾರದೆ ತನ್ನ ಕಾಲು ಇಡುವುದಕ್ಕೆ ಸ್ಥಳವಿಲ್ಲದಕ್ಕೆ ತಿರುಗಿ ಬಂತು. ಅಂದರೆ ನೀರು ಇನ್ನೂ ಹೀರಿಲ್ಲ, ಭೂಮಿ ಇನ್ನೂ ಒಣಗಿಲ್ಲ ಎಂದು ತಿಳಿದುಕೊಳ್ಳುತ್ತಾನೆ ನೋಹಾನನು. ಮತ್ತೊಮ್ಮೆ 7 ದಿನಗಳಾದ ನಂತರ ಮತ್ತೊಂದು ಪಾರಿವಾಳವನ್ನು ಕಳುಹಿಸುತ್ತಾನೆ. ಅದು ಹೋಗಿ ಒಂದು ಎಣ್ಣೆ ಮರ ಗಿಡದ ಚಿಗುರನ್ನು ಬಾಯಲ್ಲಿಟ್ಕೊಂಡು ತಿರುಗಿ ನಾವೆಯೊಳಗೆ ಬರುತ್ತೆ. ಅಂದರೆ ನೀರು ಒಣಗಿ ಹೋಯಿತು, ಗಿಡಗಳು ಚಿಗುರಿಸುತ್ತಿವೆ ಎಂಬ ಸಮಾಚಾರವನ್ನು ತೆಗೆದುಕೊಂಡು ಬಂತು. ಇಂದಿಗೂ ಕೂಡ ಇಂತಹ ಪಾರಿವಾಳಗಳನ್ನು ನಾವು ಅಲ್ಲಲ್ಲಿ ನೋಡುತ್ತೇವೆ. ಅವುಗಳ ಬಾಯಲ್ಲಿ ಆ ಚಿಗುರು ಇರುತ್ತೆ. ಪಾರಿವಾಳ ಅಂದರೆ ಸಮಾಧಾನಕ್ಕೆ ಗುರುತಾಗಿದೆ. ಆಯಾ ಸಂದರ್ಭಗಳಲ್ಲಿ ನಮ್ಮ ದೇಶದಲ್ಲಿಯೂ ಗಣ್ಯರು ಪಾರಿವಾಳ ಹಾರಾಡಿಸುತ್ತಾರೆ. ಅದೊಂದು ಉಲ್ಲಾಸಕರವಾದ ದೃಶ್ಯವಾಗಿರುತ್ತದೆ. ಅದು ಸಮಾಧಾನವನ್ನು, ಪರಿಶುದ್ಧತೆಯನ್ನು, ಐಕ್ಯತೆಯನ್ನು ತೋರಿಸುವಂಥದ್ದಾಗಿರುತ್ತದೆ. ಕಾಗೆಯ ಬದುಕನ್ನು, ಪಾರಿವಾಳದ ಬದುಕನ್ನು ಒಮ್ಮೆ ನೋಡೋದಾದ್ರೆ, ಕಾಗೆಯಾಗಿ ಕಾಲಾಂತರದವರೆಗೂ ಬದುಕುವುದಕ್ಕಿಂತ ಹಂಸವಾಗಿ 4 ದಿನ ಬದುಕಿದರೆ ಸಾಕು ಎಂಬ ಒಂದು ಗಾದೆ ಇದೆಯಲ್ಲವೇ? ಆ ಕಾಗೆ ಕೊಳೆತು ಹೋದವುಗಳ ಮೇಲೆ ಕೂತುಕೊಳ್ತದೆ, ಕೊಳೆತು ಹೋದವುಗಳನ್ನು ತಿನ್ನುತ್ತದೆ. ಆ ಕಾಗೆ ನೋಡುವುದಕ್ಕೆ ಅಸಹ್ಯವಾಗಿರುತ್ತದೆ. ಅದು ಕೂಗುವಾಗ ನಮ್ಮ ಕಿವಿಗೆ ಇಂಪಾಗಿರೋದಿಲ್ಲ. ಆದರೆ ಪಾರಿವಾಳ ನಿಷ್ಕಪಟವಾಗಿರುತ್ತದೆ. ಒಂದು ಸಾರಿ ಒಂದು ಗಂಡು ಪಾರಿವಾಳ ಹೆಣ್ಣು ಪಾರಿವಾಳ ಜೊತೆ ಕೂಡುವುದಾದರೆ ಮತ್ತೆ ಇನ್ನೆಂದಿಗೂ ಕೂಡ ಅವು ಮತ್ತೊಂದು ಪಾರಿವಾಳದೊಂದಿಗೆ ಕೂಡುವುದಿಲ್ಲ. ತನ್ನ ಜೊತೆ ಇರುವ ಪಾರಿವಾಳದೊಂದಿಗೇ ಇರುತ್ತೆ. ಒಂದು ವೇಳೆ ಯಾವುದೇ ತೂಫಾನಿನಲ್ಲಾಗಲಿ ಮಳೆಯಲ್ಲಾಗಲಿ ಒಂದು ಪಾರಿವಾಳ ಏನಾದರೂ ಸತ್ತರೆ ಆ 2ನೇ ಪಾರಿವಾಳ ತನ್ನ ಗೂಡಿನಲ್ಲಿ ಕೂತುಕೊಂಡು ಮೊದಲು ಮರಣ ಹೊಂದಿದ ಪಾರಿವಾಳಕ್ಕೋಸ್ಕರ ಶೋಕಿಸುತ್ತಲೇ ಇರುತ್ತೆ ಹೊರತು ಮತ್ತೊಂದು ಪಾರಿವಾಳದ ಬಳಿಗೆ ಹೋಗಿ ಸೇರಲ್ಲ. ಪಾರಿವಾಳಗಳು ಕಲಿಸುವ ಪಾಠಗಳು ನಮಗೆಷ್ಟೋ ಇವೆ. ಯೇಸು ಕ್ರಿಸ್ತನು ಹೇಳಿದ್ದಾರೆ. ಒಮ್ಮೆ ಬೈಬಲ್ನಲ್ಲಿ ನೋಡೋಣ ಬನ್ನಿ. ಮತ್ತಾಯನ ಸುವಾರ್ತೆ 10ನೇ ಅಧ್ಯಾಯ ವಚನ 16. ನೋಡಿರಿ, ತೋಳಗಳ ನಡುವೆ ಕುರಿಗಳನ್ನು ಹೋಗಿಸಿದಂತೆ ನಾನು ನಿಮ್ಮನ್ನು ಕಳುಹಿಸಿಕೊಡುತ್ತೇನೆ. ಆದುದರಿಂದ ಸರ್ಪಗಳಂತೆ ಜಾಣರು, ಪಾರಿವಾಳಗಳಂತೆ ನಿಷ್ಕಪಟಿಗಳೂ ಆಗಿರಿ. ಮಧ್ಯದಲ್ಲಿ ಸರ್ಪವೊಂದು ಕೂಡ ಬಂದಿದೆ. ಹಾವು ಇಲ್ಲವೇ ಸರ್ಪ ಯುಕ್ತಿಯುಳ್ಳದಾಗಿದೆ. ಅದರ ಬಗ್ಗೆ ಇಲ್ಲಿ ಯೇಸು ಹೇಳಿರುವ ಮಾತಿನಲ್ಲಿ ವಿವೇಕವಿದೆ. ಹಾವಿನ ಸ್ವಭಾವ ಒಳ್ಳೆಯದಲ್ಲ, ಆದರೆ ಹಾವಿನಲ್ಲಿರುವಂತಹ ಚುರುಕುತನ, ವಿವೇಕ, ಗ್ರಹಿಸಿಕೊಳ್ಳುವ ಶಕ್ತಿ ಆ ನಾಗಸ್ವರ ನುಡಿಸುತ್ತಿರುವಾಗ ಆ ಸ್ವರ ಕೇಳಿ ಮಗ್ನರಾಗಿ ಅವು ಡಾನ್ಸ್ ಮಾಡ್ತವೆ. ಆದರೆ ಬಹಳಷ್ಟು ಜನ ಆ ಹಾವನ್ನು ಹಿಡಿಯುವುದಕ್ಕಾಗಿ ನಾಗಸ್ವರ ನುಡಿಸುತ್ತಿರುವಾಗ ಹಿಡಿಯಲು ನುಡಿಸುತ್ತಿದ್ದಾರೋ ಇಲ್ಲವೇ ನಿಜವಾಗ್ಲೂ ನನ್ನನ್ನು ಆನಂದಗೊಳಿಸಲು ನುಡಿಸುತ್ತಿದ್ದಾರೋ ಎಂದು ತಿಳಿದುಕೊಂಡ ಹೊರತು ಅದು ಬುಟ್ಟಿಯೊಳಗಿಂದ ಹೊರಗೆ ಬರಲ್ಲ. ಅದಕ್ಕೆ ಬೈಬಲ್ ಹೇಳುತ್ತದೆ, ಎಷ್ಟೇ ಚೆನ್ನಾಗಿ ನಾಗಸ್ವರ ನುಡಿಸಿದರೂ ನಾವು ಕೇಳುವುದಿಲ್ಲ ಎಂಬ ಕಿವಿಯುಳ್ಳವರಾಗಿದ್ದಾರಂತೆ. ಕೆಲವೊಂದು ಹಾವುಗಳು ಸುತ್ತಲಿನ ಶಬ್ದ ಕೇಳಿಸಿಕೊಳ್ಳಲಿಕ್ಕಾಗದಂತೆ ಕಿವಿಗಳು ಮುಚ್ಚೋಗಿರುತ್ತವೆ. ಕರ್ತನು ಹೇಳುತ್ತಾನೆ, ಸರ್ಪದಂತೆ ಜಾಣರಾಗಿರಿ ಎಂದು. ಸರ್ಪವನ್ನು ಉಂಟುಮಾಡಿದ್ದು ಕೂಡ ದೇವರೇ, ಆದರೆ ಸೈತಾನ ಉಪಯೋಗಿಸಿಕೊಂಡಿದ್ದಾನೆ. ಲೂಸಿಫರನಿಗೂ ಕೂಡ ದೇವರೇ ಉಂಟು ಮಾಡಿದ್ದಾರೆ, ಆದರೆ ಸೈತಾನನಾಗಿ ಮಾರ್ಪಟ್ಟ. ನಿಮ್ಮನ್ನು ನನ್ನನ್ನು ಕೂಡ ದೇವರೇ ಉಂಟು ಮಾಡಿದ್ದಾರೆ. ಆದರೆ ನಾವೇ ವಿವಿಧವಾದ ತಂತ್ರಗಳನ್ನು ಕಲ್ಪಿಸಿಕೊಂಡು ದೇವರಿಗೆ ಅವಿಧೇಯರಾಗ್ತಿದ್ದೇವೆ. ಆತನೇ ನಮ್ಮ ಸೃಷ್ಟಿಕರ್ತನಾಗಿದ್ದಾನೆ ಪ್ರಿಯರೇ. ಆತನು ನಮಗೆ ಎಷ್ಟೋ ವರಗಳಿಂದ, ಎಷ್ಟೋ ಪ್ರಣಾಳಿಕೆಗಳಿಂದ, ಎಷ್ಟೋ ಆಸೆಗಳಿಂದ ಹಾಗೂ ಎಷ್ಟೋ
ಚೆನ್ನಾಗಿ ಉಂಟುಮಾಡಿದ್ದಾರೆ. ಆತನ ಆಕಾರದಲ್ಲಿ ಸ್ವಂತ ಸ್ವರೂಪದಲ್ಲಿ ಉಂಟುಮಾಡಿದ್ದಾನೆ. ಆದರೆ ನಾವು ಸೈತಾನನಿಗೆ ಒಳಗಾಗಿ ತಂತ್ರ ಬುದ್ಧಿಯನ್ನು ಕಲಿತುಕೊಂಡೆವು. ಅದಕ್ಕೆ ಕರ್ತನು ಹೇಳುತ್ತಾರೆ, ನೀವು ವಿವೇಕ ವಿಷಯದಲ್ಲಿ, ಗ್ರಹಿಸಿಕೊಳ್ಳುವ ವಿಷಯದಲ್ಲಿ, ವಿವೇಚನೆ ಜ್ಞಾನವುಳ್ಳ ವಿಷಯದಲ್ಲಿ ಸರ್ಪದ ಹಾಗೆ ಇರಿ, ಆದರೆ ಅದೇ ಸಮಯದಲ್ಲಿ ಪಾರಿವಾಳದ ಹಾಗೆ ನಿಷ್ಕಪಟವುಳ್ಳವರಾಗಿರಿ, ಕಪಟತೆ ಇಲ್ಲದವರಾಗಿರಿ. ಕಪಟ ಹೃದಯವುಳ್ಳವರೆಲ್ಲರೂ ದೇವರಿಗೆ ಹೇಯವಾಗಿದ್ದಾರೆ. ವೇಷಧಾರಿಗಳನ್ನು ದೇವರು ಖಂಡಿಸಿದ್ದಾರೆ. ಕುರುಡ ಫರಿಸಾಯರೇ, ನೀವು ಸುಣ್ಣ ಹಚ್ಚಿದ ಸಮಾಧಿಗಳಂತಿದ್ದೀರಿ. ಹೊರಗೆ ಬೆಳ್ಳಗಿರುವ ಸುಣ್ಣ, ಬೆಳ್ಳಗಾಗಿ ಕಾಣಿಸ್ತಿವೆ ನಿಮ್ಮ ಅಂಗಿಗಳೆಲ್ಲ, ಆದರೆ ಹೃದಯ ಸಮಾಧಿಯೊಳಗೆ ಕೊಳೆತು ಹೋದ ಶವದಂತೆ ನಿಮ್ಮ ಹೃದಯ ಕೊಳೆತು ಹೋಗಿದೆ. ಒಳಗೊಂದು ಪರಿಸ್ಥಿತಿ, ಹೊರಗೊಂದು ಪರಿಸ್ಥಿತಿ, ಮನಸ್ಸಿನೊಳಗೆ ಒಂದು, ಬಾಯಿಂದ ಆಡೋದಿನ್ನೊಂದು. ಆ ರೀತಿಯಾಗಿ ದೇವರ ಮಕ್ಕಳಾದ ನಾವು ಎಂದಿಗೂ ಇರಬಾರದು. ನಮ್ಮ ಮಾತು ಹೌದಂದ್ರೆ ಹೌದು, ಇಲ್ಲ ಅಂದ್ರೆ ಇಲ್ಲ ಆಗಿರಬೇಕು. ಪಾರಿವಾಳದ ಹಾಗೆ ಇರಿ. ಪಾರಿವಾಳಗಳನ್ನು ನೋಡಿ ನಾವು ಕಲಿಯಬೇಕಾದದ್ದು ಎಷ್ಟೋ ಇದೆ ಪ್ರಿಯರೇ. ಪಾರಿವಾಳಕ್ಕೆ ಇರುವಂತಹ ಮತ್ತೊಂದು ಪ್ರತ್ಯೇಕತೆ ಏನೆಂದರೆ, ಅದರ ರೆಕ್ಕೆಗಳನ್ನು ನೀವು ನೋಡುವಾಗ ಯಾವಾಗಲೂ ನುಣ್ಣಗಾಗಿರುತ್ತವೆ. ಅವು ಒಂದು ವಿಧವಾದ ಆಯಿಲ್ ಪ್ರೊಡ್ಯೂಸ್ ಮಾಡಿ ಎಲ್ಲ ಹೊಲಸು ತನ್ನಷ್ಟಕ್ಕೆ ತಾನೇ ಹೋಗುವ ಹಾಗೆ ಅವು ಅಭಿಷೇಕಿಸಲ್ಪಡುತ್ತವೆ. ನಾವು ಕೂಡ ದೇವರ ಆತ್ಮನಿಂದ ಅಭಿಷೇಕಿಸಲ್ಪಡುತ್ತಿರುವಾಗ ಈ ಲೋಕ ಮಾಲಿನ್ಯ ಅಂಟಿಕೊಳ್ಳದಂತೆ ದೇವರ ಸನ್ನಿಧಿಯನ್ನು ಅನುಭವಿಸುವಂಥವರಾಗಿರುತ್ತೇವೆ. ಪಾರಿವಾಳ ಪರಿಶುದ್ಧವಾದದಾಗಿದೆ. ಪಾರಿವಾಳ ಸಮಾಧಾನಕ್ಕೆ ಗುರುತಾಗಿದೆ. ನೋಹಾನನ್ನು ಹೊರಗೆ ಬಿಟ್ಟ ಪಾರಿವಾಳವು ಒಳ್ಳೆ ಸಮಾಚಾರವನ್ನು ತಂದಿತು. ಆ ದಿನ ನೋಹಾನನಿಗೆ, ನೀವಿನ್ನು ಹೊರಗೆ ಹೋಗಬಹುದು, ನಿಮಗೆ ಬಿಡುಗಡೆ ದೊರಕಿತು, ಇಗೋ ಎಂದು ಚಿಗುರಿರುವ ಎಣ್ಣೆ ಮರದ ಎಲೆಯ ಚಿಗುರನ್ನು ತಂದಿತು ಪಾರಿವಾಳ. ಅದೇ ರೀತಿ ದೇವರ ಸಂದೇಶವನ್ನು ನಮಗೆ ಒದಗಿಸುತ್ತಿದೆ. ನಾವು ಕೂಡ ದೇವರ ಪ್ರೀತಿಯ ವಾರ್ತೆಯನ್ನು ಅನೇಕರಿಗೆ ಸಾರುವವರಾಗಿರಬೇಕು. ಬಂಧಿಸಲ್ಪಟ್ಟಂಥವರಿಗೂ, ಕತ್ತಲೆಯಲ್ಲಿದ್ದಂಥವರಿಗೂ, ಪ್ರಮಾದದಲ್ಲಿದ್ದಂಥವರಿಗೆ, ಗಲಿಬಿಲಿಯ ಪರಿಸ್ಥಿತಿಯಲ್ಲಿದ್ದಂಥವರಿಗೆ ಚಿಗುರುವಂತಹ ಒಂದು ಜೀವಿತವಿದೆಯೆಂದು, ಕ್ರಿಸ್ತೇಸುವಿನಲ್ಲಿರುವವನು ನೂತನ ಸೃಷ್ಟಿಯಾಗಿದ್ದಾನೆಂದು, ನಿಮ್ಮನ್ನು ವಿಮೋಚಿಸಿ ರಕ್ಷಿಸುವಂತಹ ಕರ್ತನಿದ್ದಾನೆಂದು ಪ್ರೀತಿಯ ಸುವಾರ್ತೆಯನ್ನು ನಾವು ಕೂಡ ಸಾರಬೇಕಾಗಿದೆ. ದೇವರೊಂದಿಗೆ ನಮ್ಮನ್ನು ಸಮಾಧಾನಪಡಿಸಿರುವ ಸಮಾಧಾನಕರ್ತನಾಗಿರುವ ಯೇಸುವಿನ ಕುರಿತು ಹೇಳಬೇಕಾಗಿದೆ. ನಮ್ಮ ದೇಹಗಳನ್ನು ದೇವಾಲಯವನ್ನಾಗಿ ಕಾಪಾಡಿಕೊಳ್ಳಬೇಕು, ಪರಿಶುದ್ಧವಾಗಿ ಕಾಪಾಡಿಕೊಳ್ಳಬೇಕು. ಈ ದಿನ ಅನೇಕ ವಿಧವಾದ ಲೈಂಗಿಕ ಪಾಪಕ್ಕೆ ಅವಕಾಶ ಕೊಟ್ಟಿರುವ ವ್ಯಕ್ತಿಗಳನ್ನು ನಾವು ನೋಡ್ತೇವೆ. ಕುಟುಂಬ ಮೌಲ್ಯಗಳಿಲ್ಲದೆ, ವಿವಾಹ ಮೌಲ್ಯಗಳಿಲ್ಲದೆ, ವಿವಾಹವು ಪರಿಶುದ್ಧವಾದದಾಗಿದೆ, ಘನವಾದದೆಂದು ತಿಳಿಯದೆ ವಿವಾಹಕ್ಕಿಂತ ಮುಂಚಿತವಾಗಿ ತಮ್ಮ ಶರೀರ ಅಪವಿತ್ರಪಡಿಸಿಕೊಳ್ಳುತ್ತಾ, ಕನ್ಯತ್ವವನ್ನು ಕಳೆದುಕೊಳ್ಳುತ್ತಾ, ಯಾವುದೇ ಬೆಲೆಯಿಲ್ಲದ ಜೀವಿತ ಜೀವಿಸುತ್ತಾ ಅದರ ಪ್ರತಿಫಲ ಅನುಭವಿಸುತ್ತಿರುವವರನ್ನು ನೋಡುತ್ತೇವಲ್ಲವೇ? ಅದಕ್ಕೆ ನಮ್ಮ ದೇಹವನ್ನು ಪರಿಶುದ್ಧವಾಗಿ, ಘನವಾಗಿ ಹೇಗೆ ಕಾಪಾಡಿಕೊಳ್ಳಬೇಕೋ ಅದನ್ನು ಅರಿತುಕೊಳ್ಳಬೇಕು. ದೇವರ ಚಿತ್ತ ಯಾವುದೆಂದು ದೇವರು ತಿಳಿಯಪಡಿಸುತ್ತಾರೆ. ಅದಕ್ಕೆ ನಾವು ಪಾರಿವಾಳದಂತೆ ನಿಷ್ಕಪಟವಾಗಿರಬೇಕು. ಯಾವುದೇ ವಿಧವಾದ ಕಪಟವಿರಬಾರದು. ಪರಿಶುದ್ಧರಾಗಿರಬೇಕು. ಯಾವುದೇ ವಿಧವಾದ ಅಪವಿತ್ರತೆಗೆ ಅವಕಾಶ ಕೊಡಬಾರದು. ಸಮಾಧಾನ ಪಡಿಸುವವರಾಗಿರಬೇಕು. ದೇವರ ಸಮಾಧಾನ ಸುವಾರ್ತೆಯನ್ನು ಸಾರಬೇಕು. ದೇವರಿಗೋಸ್ಕರ ಪ್ರತ್ಯೇಕಿಸಲ್ಪಟ್ಟವರಾಗಿರಬೇಕು ಎಂಬುದು ದೇವರ ಆಸೆಯಾಗಿದೆ. ಅಂತಹ ಜೀವಿತ ದೇವರು ನಮ್ಮೆಲ್ಲರಿಗೂ ಅನುಗ್ರಹಿಸಲಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಭಯಂಕರವಾದ ಮಲಿನದಿಂದ ಕೂಡಿರುವ ಈ ಲೋಕದಲ್ಲಿ, ಕಪಟವೂ ವೇಷಧಾರಣೆಯೂ ಬಲಾತ್ಕಾರದಿಂದ ತುಂಬಿಕೊಂಡಿರುವ ಈ ಪ್ರಪಂಚದಲ್ಲಿ ಪಾಪದೊಳಗೆ ಸೇರದಂತೆ ಎಲ್ಲರೊಂದಿಗೆ ಐಕ್ಯವಾಗಿದ್ದು ಯೇಸುವನ್ನು ಹೋಲಿ ಜೀವಿಸುವ ಆಸೆಯುಳ್ಳವರಾಗಿ ನಮ್ಮ ಹೃದಯ ಶುದ್ಧಿ ಕಾಪಾಡಿಕೊಳ್ಳಲು ಸಹಾಯ ಮಾಡಿರಿ. ಪಾರಿವಾಳಗಳ ಹಾಗೆ ಪರಿಶುದ್ಧರಾಗಿ, ನಿಷ್ಕಪಟಿಗಳಾಗಿ, ಸಮಾಧಾನಕರ್ತನಾದ ಕ್ರಿಸ್ತನ ಪ್ರೀತಿಯನ್ನು ಅನೇಕರಿಗೆ ಸಾರಿ ನಿರೀಕ್ಷೆಯ ಆಧಾರದ ಕುರಿತು ಪ್ರಕಟಿಸುವವರಾಗಿ ಜೀವಿಸುವ ಹಾಗೆ ನಮ್ಮ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಅನ್ನು ವಾಟ್ಸಪ್ ಕಳಿಸಿಕೊಡಿರಿ. ಹಾಗೆ ಇತರ ದೇಶದಿಂದಲೂ ವೀಕ್ಷಿಸುವವರು ಕೂಡ ಇದೇ ನಂಬರ್ಗೆ ನಿಮ್ಮ ವಾಟ್ಸಪ್ಗಳನ್ನು ಕಳಿಸಿಕೊಡಿರಿ.
ಆ ಮನವಿಗಳನ್ನೆಲ್ಲ ಪರಿಶೀಲಿಸಿ ನಿಮ್ಮೆಲ್ಲರಿಗೋಸ್ಕರ ಪ್ರಾರ್ಥಿಸ್ತಿದ್ದೇವೆ. ಕರ್ತನು ಉತ್ತರಿಸ್ತಿದ್ದಾನೆ, ನೀವು ಕೂಡ ಪ್ರಾರ್ಥಿಸಿರಿ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ನಿಮ್ಮ ಹೆಸರು ಊರು ಕಾಮೆಂಟ್ ಸೆಕ್ಷನ್ನಲ್ಲಿ ಬಂದು ಟೈಪ್ ಮಾಡುವುದನ್ನು ಮರೆಯಬೇಡಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಪ್ರತಿದಿನ ಪ್ರಸಾರವಾಗುವ ಈ ಲೈವ್ ಕಾರ್ಯಕ್ರಮದಲ್ಲಿ ನೀವು ಕೂಡ ಪಾಲ್ಗೊಳ್ಳಿರಿ. ಲೈವ್ ಪ್ರಸಂಗದ ನಂತರ ಆಯ್ಕೆಗೊಂಡು ಪ್ರಾರ್ಥಿಸಿರಿ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.